ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಕ್ಲಾಸ್ 4ಅಲ್ಲಿ ನಾನು ಏನನ್ನು ಹೇಳ್ಕೊಡ್ತಿದ್ದೀನಿ ಅಂದರೆ, ನಮ್ಮ 50 ಡೇಸ್ ಚಾಲೆಂಜಲ್ಲಿ ನಾನು ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕಿ ತೋರಿಸಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಲ್ಕ್ ಥ್ರೆಡ್ಡನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಜರಿ ಥ್ರೆಡ್ಡಿಂದ ಶೇಪು, ನಾನು ಈ ರೀತಿ ಶೇಪನ್ನು ಹಾಕೋತೀನಿ. ಫಸ್ಟು ನೋಡಿ, ಇಲ್ಲಿ ಈ ರೀತಿ ಬರ್ಕೋಬೇಕು. ನೋಡಿ, ಈ ರೀತಿ ಬಾಕ್ಸ್ ಟೈಪಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಯಾಕೆ ಇದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಅಂತಂದರೆ, ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಬೇಸಿಕ್ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳಿದೆ ನಾನು. ಬೇಸಿಕ್ ಚೈನ್ ಸ್ಟಿಚ್ ಏನಿದೆಯಲ್ಲ ಅದನ್ನು ಉಪಯೋಗಿಸ್ಕೊಂಡೇ ನಮ್ಮ ಆರಿ ವರ್ಕಲ್ಲಿ ಯಾವುದೇ ಒಂದು ಎನಿ ಒಂದು ಡಿಸೈನ್ ಮಾಡಿ ಅದರಲ್ಲಿ ಚೈನ್ ಸ್ಟಿಚ್ಚೇ ಬೇಸ್ ಇರುತ್ತೆ. ಹಾಗಾಗಿ ಕಾಣಿಸ್ತಿದೆಯಾ ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಇಟ್ಕೋಬೇಕು. ಇದನ್ನು ಏನಕ್ಕೆ ಈ ರೀತಿ ನಾನು ತೋರಿಸ್ಕೊಡ್ತಿದ್ದೀನಿ ಅಂತ ನೀವು ಕೇಳ್ಬೋದು. ನಾವು ನೇರವಾಗಿ ಚೈನ್ ಸ್ಟಿಚ್ ಹಾಕೋದನ್ನು ಕಲ್ತಿದ್ದೀವಿ. ಈಗ ಇದನ್ನು ಕ್ರಾಸ್ ಆಗಿ ಮತ್ತು ಸ್ಕ್ವೇರಲ್ಲಿ ಇಲ್ಲಿ ಮೂಲೆ ಬರುತ್ತೆ ನೋಡಿ, ಎಕ್ಸ್ಪ್ರೆಸ್ಸಲ್ಲಿ ಈ ಮೂಲೆಗಳನ್ನು ಬಂದಾಗ ಇನ್ನೂ ಶೇಪ್ಗಳನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಈ ಮೂಲೆಗಳು ಬಂದಾಗ ಯಾವ ರೀತಿ ನಾವು ಅದನ್ನು ನೀಟಾಗಿ ಮೂಲೆ ಬರಬೇಕು, ಅದಕ್ಕೆ ಏನು ಟಿಪ್ಸನ್ನು ಯೂಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಹೋಗಬೇಕು. ನೋಡಿ, ಕಾಣಿಸ್ತಿದೆಯಲ್ವಾ. ಮತ್ತು ಈಗ ನಾನು ಆ್ಯಸ್ ಇಟ್ ಈಸ್ ನಾನು ಇದನ್ನು ತಗೊಂಡಿದ್ದೀನಿ. 0.5 mm ನೀಡಲನ್ನು ತಗೊಂಡೆ ಮತ್ತು ಜರಿ ಥ್ರೆಡನ್ನು ತಗೊಂಡಿದ್ದೀನಿ. ಈಗ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಇಲ್ಲಿಂದ ಶುರು ಮಾಡ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಟುಲಿಪ್ ಅನ್ನೋ ಏನಿದೆ ಆ ಫೇಸ್ ನಮ್ಮ ಕಡೆ ಇರಬೇಕು. ಇಲ್ಲಿ ಲಾಕನ್ನು ಮಾಡಿಕೊಂಡೆ. ಈಗ ನೀವು ಎಷ್ಟು ಜನ ಲಾಕ್ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಎಷ್ಟು ಜನ ಈಗ ಚೈನ್ ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ ಮತ್ತು ಎಷ್ಟು ಜನ ನೀವು ಲಾಕನ್ನು ನೀಟಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದೀರಾ, ಅರ್ಥ ಆಗಿದೆಯಾ ಇಲ್ಲ ಇನ್ನೊಂದು ಸತಿ ಮಾಡಬೇಕಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಅರ್ಥ ಆಗಿದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ನೋಡಿ ನಾನು ರೊಟೇಟನ್ನು ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂತ ನೋಡ್ಬೋದು. ಮತ್ತು ನಾವು ಒಂದು ಸತಿ ಸ್ಟಿಚ್ಚನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ ಅಂದರೆ ನಾವು ಅದನ್ನು ಒಂದೇ ಕಡೆಯಿಂದನೇ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಯಾಕೆ ಅಂದರೆ ದೊಡ್ಡ ಕಾಟನಲ್ಲಿ ಹಾಕಿ ಮಾಡುವಾಗ ನಾವು ಕಾಟನ್ನ ರೊಟೇಟ್ ಮಾಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೋಡಿ, ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ತಗೊಳ್ಳೋಣ. ಇಲ್ಲಿ ನೀವು ನಿಜವಾಗಿ ನೀಟಾಗಿ ನೋಡ್ಕೋಬೇಕಾಗಿರೋದು ಎಲ್ಲಿ ಅಂದರೆ, ಈ ಮೂಲೆ ಏನಿದೆಯಲ್ಲ ಈ ಮೂಲೆಯಲ್ಲಿ ಈಗ ತೋರಿಸ್ತೀನಿ ನೋಡಿ, ಅಬ್ಸರ್ವ್ ಮಾಡಿ. ನೀವು ಈ ಪಾಯಿಂಟನ್ನು ತಿಳ್ಕೊಂಡ್ರಿ ಅಂದರೆ ಮಾತ್ರ ನೀವು ಆರಿ ವರ್ಕಲ್ಲಿ ಪರ್ಫೆಕ್ಟ್ ಆಗ್ತೀರಾ. ನೀವು ಚೈನ್ ಸ್ಟಿಚ್ಚಲ್ಲಿ ನೀವು ಯಾವುದೇ ಡಿಸೈನ್ ಮಾಡಬೇಕಂದ್ರೆ ನೋಡಿ, ನಾವು ಈ ಕಡೆಗೆ ತಿರುಗಿಸ್ಕೋಬೇಕು. ಈಗ ಇಲ್ಲಿ ಎಂಡಾಗಿದೆ, ಈ ಕಡೆ ಬರಬೇಕು ಅಂದರೆ ನಾವು ಈ ರೀತಿ ತರೋ ಹಾಗಿಲ್ಲ. ಫಸ್ಟು ಹಿಂದೆ ಹೋಗಿ ಒಂದು ಚೈನನ್ನು ಹಾಕಿ ನೋಡಿ, ಈ ರೀತಿ ಚೈನನ್ನು ಹಾಕ್ಕೊಂಡು ಎಳೆದಾಗ ನಾವು ಈ ಲೈನ್ಸ್ಗೆ ಬಂದಾಗ ಪರ್ಫೆಕ್ಟಾಗಿರುವಂತಹ ಮೂಲೆ ನಮಗೆ ಬರುತ್ತೆ. ನೋಡಿ, ಈ ರೀತಿ ಮೂಲೆ ನಮಗೆ ಬರುತ್ತೆ. ಇದನ್ನು ನೀವು ಜರಿ ಥ್ರೆಡ್ಡಲ್ಲೇ ಟ್ರೈ ಮಾಡಿ. ಯಾಕೆ ಅಂದರೆ ನಿಮಗೆ ಟ್ರೈ ಮಾಡೋಕ್ಕೂ ಮೊದಲು ಈ ರೀತಿ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಜರಿ ಥ್ರೆಡ್ಡಲ್ಲಿ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಯೂಸ್ ಮಾಡ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನೀವು ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ಬೇಕು, ಇಲ್ಲಾಂದರೆ ನಮಗೆ ಕ್ಲಾಸನ್ನು ಮಾಡೋದಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಯಾಕೆ ಅಂದರೆ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಾವು ಪುನಃ ಹೇಳ್ಕೊಡ್ಬೇಕು ಅಂತಂದಾಗ ನಮಗೆ ಅದರಲ್ಲಿ ಯಶಸ್ಸು ಕಂಡ್ರೆ ಅಷ್ಟೇ ನಮಗೆ ಇಂಟ್ರೆಸ್ಟ್ ಬರುವಂಥದ್ದು. ಈಗ ನೋಡಿ, ಇಲ್ಲಿ ಮೂಲೆ ಬಂತು. ಇಲ್ಲಿ ಈ ಕಡೆಗೆ ನಾವು ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಈ ಕಡೆಗೆ ಒಂದು ಚೈನನ್ನು ಹಾಕೋದು. ಇಲ್ಲಿ ನಾವು ಈ ಕಡೆ ತಗೋಬೇಕು. ನಾವು ಯಾವ ಕಡೆ ಹಾಕಬೇಕು? ಈ ಕಡೆ ಹಾಕಬೇಕಾ? ತೋರಿಸ್ತೀನಿ. ಈ ಕಡೆ ಹಾಕಬೇಕಾ? ತಪ್ಪು. ಯಾವ ಕಡೆ ಹಾಕಬೇಕು? ಹಿಂದೆನೇ ಹೋಗಬೇಕು. ನಾವು ಇದ್ರ ಹಿಂದೆ ಹೋಗಬೇಕು. ನೀವು ಹೋಗಿ ಒಂದು ಪುಟಾಣಿ ಚೈನ್ ನೋಡಿ, ಈ ಪುಟಾಣಿ ಚೈನನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಎಳ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುವಂತಹ ಮೂಲೆ ಸ್ಕ್ವೇರ್ ಏನು ಹೇಳ್ತೀವಿ ನಾವು, ಮೂಲೆಗೆ ಸ್ಕ್ವೇರ್ ಬರುತ್ತೆ ನೋಡಿ. ಆ ಸ್ಕ್ವೇರು ಕರೆಕ್ಟಾಗಿ ನಮಗೆ ಪಾಯಿಂಟಲ್ಲಿ ಬರುತ್ತೆ. ಹಾಗಾಗಿ ಈ ರೀತಿ ನೀವು ನೀಟಾಗಿ ಕಲ್ತ್ಕೋಬೇಕು. ಯಾವುದೇ ಒಂದು ಡಿಸೈನನ್ನು ಕಲಿಬೇಕಾದ್ರೆ ಅದರಲ್ಲಿ ಕಲಿಯುವಾಗಲೇ ಪರ್ಫೆಕ್ಷನ್ ಅನ್ನೋದು ಬೇಕು. ಹಾಗಾಗಿ ಈಗ ನೋಡಿ, ಈಗ ಬಂತು ಮೂಲೆ. ಈಗ ಈ ಮೂಲೆ ಬಂದದ್ದು ನಾನು ಈ ರೀತಿ ಹೋಗಬೇಕು. ನಾನು ಎಲ್ಲಿ ಹಾಕಬೇಕು? ಇಲ್ಲಿ ಹಾಕಬೇಕಾ?
ಇಲ್ಲಿ ಹಾಕಬೇಕು. ನಿಮಗೆ ಗೊತ್ತಿದೆ ಅಲ್ವಾ, ಇಲ್ಲಿ ಈ ಕಡೆ ಬರಬೇಕು ನೋಡಿ. ಹಿಂದೆ ಬಂದು ಒಂದು ಪುಟಾಣಿ ಪಿಂಕಿ ಚೈನ್ ಅಂತೀವಿ ನೋಡಿ, ಆ ರೀತಿ ಚೈನನ್ನು ಹಾಕ್ಕೊಳ್ಳೋದು. ಈಗ ಇಲ್ಲಿ ಬರಬೇಕು. ಇಲ್ಲಿ ಬಂದು ಒಂದು ಚೈನನ್ನು ಹಾಕಿ ಪುನಃ ಚೈನನ್ನು ಹಾಕ್ಕೋಬೇಕು. ಎಷ್ಟು ಚೆಂದ ಇದೆ ಅಲ್ವಾ. ಆರಿ ವರ್ಕ್ ಮಾಡೋದೇ ಏನೋ ಒಂಥರ ನಾವು ಆಟ ಆಡ್ತೀವಲ್ಲ, ಟೈಮ್ ಪಾಸ್ ಮಾಡೋಕ್ಕೆ ಆಟ ಆಡ್ತೀವಿ ನೋಡಿ, ಆ ಥರ ಇರುತ್ತೆ. ಇದು ಎಷ್ಟೇ ಮಾಡಿದ್ರೂ ನನಗೆ ಬೇಜಾರೇ ಆಗೋದಿಲ್ಲ. ಹಾಗಾಗಿ ಜೊತೆಗೆ ದುಡ್ಡು ಸಿಗತ್ತೆ, ಅದರಿಂದ ಒಂದು ಹೆಸರು ಬರುತ್ತೆ ಅಂದಾಗ ಎಷ್ಟು ಚೆನ್ನಾಗಿ ನೀಟಾಗಿ ಕಲಿಬೇಕು ಹೇಳಿ. ಇಲ್ಲಿ ಎಲ್ಲಿಗೆ ಹಾಕ್ತೀರಾ, ನಾವು ಸ್ಕ್ವೇರ್ ಮೂಲೆಯನ್ನು ತಗೋಬೇಕು. ಎಲ್ಲಿ ಹಾಕಬೇಕು, ಇಲ್ಲಿ ಹಾಕ್ತೀರಾ ನೋಡಿ, ಈ ರೀತಿ ಬರುತ್ತೆ. ಈ ಮೂಲೆಗೂ ವ್ಯತ್ಯಾಸ ನೋಡಬಹುದು. ಇಲ್ಲಿ ಈ ರೀತಿ ಕಾಣಿಸುತ್ತೆ, ಇಲ್ಲಿ ನೀಟಾಗಿ ಕಾಣಿಸುತ್ತೆ. ಅದಕ್ಕೆ ಏನು ಮಾಡಬೇಕು, ಇಲ್ಲೂ ಹಾಕ್ಬಾರ್ದು, ಹಿಂದೆ ಹೋಗಬೇಕು. ಹಿಂದೆ ಹೋಗಿ ಅಲ್ಲೊಂದು ದಾರನ ಹಾಕಿ ಮುಂದೆ ಬಂದರೆ ನಮಗೆ ಕರೆಕ್ಟಾಗಿರುವಂತಹ ಚೈನ್ ಸ್ಟಿಚ್ ನಮಗೆ ಬೇಸಿಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಬೇಸಿಕ್ ಅನ್ನೋದಕ್ಕಿಂತನೂ ನೋಡಿ, ನೀಟಾಗಿರುವಂತಹ ಡಿಸೈನು ನಮ್ಮದಾಗತ್ತೆ. ನಮಗೆ ಅನಿಸುತ್ತೆ, ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದು ನಾನು ಈ ಡಿಸೈನನ್ನು ಮಾಡಬಲ್ಲೆ, ಯಾವ ಮೂಲೆ ಕೊಟ್ಟರು ಸರಿ ನಾವು ಪರ್ಫೆಕ್ಟಾಗಿ ಡಿಸೈನನ್ನು ಮಾಡ್ತೀವಿ ಅನ್ನುವಂತಹ ಧೈರ್ಯ ಕಾನ್ಫಿಡೆನ್ಸ್ ಬರುವಂಥದ್ದು ನಾವು ಮಾಡುವಂತಹ ಕೆಲಸದಿಂದ. ಹಾಗಾಗಿ ಆದಷ್ಟು ನೀವು ಈ ಏನೆಲ್ಲ ಟಿಪ್ಸ್ ಇದೆಯಲ್ಲ, ಆ ಟಿಪ್ಸನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ. ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟ್ ಆರಿ ವರ್ಕರ್ ಆಗೋದಕ್ಕೆ, ಪ್ರೊಫೆಷನಲ್ ಆರಿ ವರ್ಕರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಎಲ್ಲಿ ಇಲ್ಲೆಲ್ಲಿ ಈ ಕಡೆ ನಾವು ಒಂದು ಚೈನನ್ನು ಹಾಕೋಬೇಕು. ಈ ಒಂದು ಸಣ್ಣ ಚೈನು ಇಡೀ ಡಿಸೈನನ್ನು ಹಾಳು ಮಾಡುವಂಥದ್ದು. ಅದೇ ಒಂದು ಸಣ್ಣ ಚೈನ್ ಹಾಕಲಿಲ್ಲ ಅಂದರೆ, ಅದೇ ಒಂದು ಪುಟಾಣಿ ಚೈನನ್ನು ಹಾಕ್ಕೊಂಡ್ವಿ ಅಂದರೆ ಇಡೀ ಡಿಸೈನ್ ಪರ್ಫೆಕ್ಷನಲ್ಲಿ ನೋಡಿದ ತಕ್ಷಣ ಇನ್ನೂ ನೋಡಬೇಕನ್ನುವಷ್ಟು ಅದು ನೀಟಾಗಿ ಬಂದುಬಿಡತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ನೋಡಿ, ವಿಡಿಯೋನ ಆನ್ ಮಾಡಿ ಇಟ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೀವು ಎಷ್ಟು ಕಲಿತಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಒಂದು ಮೂಲೆ ಬಂತು, ಇಲ್ಲಿ ಹಾಕುವಂಗಿಲ್ಲ, ಇಲ್ಲೂ ಹಾಕುವಂಗಿಲ್ಲ, ಹಿಂದೆ ಮಾತ್ರ ಹೋಗಿ ಅದ್ರ ಮೇಲ್ಗಡೆ ಹಾಕಬೇಕು ನೋಡಿ. ಮತ್ತು ಇಷ್ಟು ಈಸಿಯಾಗಿ, ಇಷ್ಟು ನಿಮಗೆ ತಿಳಿಯುವ ಹಾಗೆ ಎಲ್ಲೂ ಸಿಗಲ್ಲ. ಜೊತೆಗೆ ನಾವೇನು ಪೇಡ್ ಮಾಡಿ ನಾವು ಕ್ಲಾಸ್ಗೆ ಹೋಗ್ತೀವಲ್ಲ, ಅಲ್ಲೂ ಅಷ್ಟೇನೆ ಇಷ್ಟು ನೀಟಾಗಿ ನಿಮಗೆ ಸಿಗಲ್ಲ. ಯಾಕೆಂದರೆ ನಾವೆಲ್ಲ ಕಲಿತು ಬಂದಿರುವಂಥದ್ದು. ಹಾಗಾಗಿ ನಿಮಗೆ ಅಷ್ಟು ನೀಟಾಗಿ ಎಲ್ಲ ನಿಮಗೆ ಫ್ರೀಯಾಗಿ ಮನೆಯಲ್ಲೇ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟು ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಮಾಡಬಾರ್ದು. ನೆಕ್ಸ್ಟ್ ಎಲ್ಲಿ ಮಾಡಬೇಕು, ಈ ಮೂಲೆಯನ್ನು ನಾವು ಸರಿ ಮಾಡಬೇಕಾದ್ರೆ ಹಿಂದೆನೇ ಬರಬೇಕು. ಹಾಗಾಗಿ ಈ ರೀತಿ ಬಂತು. ಈಗ ನೋಡಿ, ಎಷ್ಟು ಚೆಂದ ಕಾಣ್ತಿರುವಂತಹ ಈ ಡಿಸೈನ್ ನಿಮಗೆ ಏನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲೇಬೇಕು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಶೇಪನ್ನು ಒಂದೇ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ. ಇದೊಂದೇ ವಿಡಿಯೋನ ನಿಮಗೆ ಯಾಕೆ ಈ ರೀತಿ ನಾನು ತೋರಿಸ್ತೆ ಅಂದರೆ, ತುಂಬಾ ಇದು ಸುಮಾರು ಕಡೆ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ಡಿಸೈನ್ ಮಾಡಬೇಕು ಅಂದಾಗ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡಿಸೈನ್ ಆಗಿರೋದ್ರಿಂದ ಈ ಮೂಲೆ ಕರುಗಳೆಲ್ಲ ಹೇಗೆ ಬರಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಇದನ್ನು ಇಷ್ಟೊಂದು ಇಂಪಾರ್ಟೆಂಟ್ ಅಂತೇಳಿ ಟೈಮನ್ನು ಕೊಟ್ಟು ಒಂದೇ ವಿಡಿಯೋನ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಆದಷ್ಟು ಈ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಅರ್ಜೆಂಟ್ ಮಾಡಬಾರ್ದು. ಇದರಲ್ಲಿ ನಾನು ಏನು 50 ಡೇಸ್ ಅಂತ ಹೇಳಿದ್ದೀನಲ್ಲ, ಆ 50 ಡೇಸಲ್ಲಿ ನಿಮಗೆ ಟ್ರೇಸಿಂಗ್ ಮಾಡುವಂಥದ್ದಾಗಬಹುದು. ಪ್ರತಿ ಒಂದನ್ನು ನಾನು ಹೇಳಿಕೊಡ್ತೀನಿ. ಇಲ್ಲಿ ನೋಡಿ, ಎಲ್ಲಿ ಹಾಕ್ಬೇಕು ಹೇಳಿ, ಇಲ್ಲಿ ಹಾಕ್ಬೇಕಾ, ಇಲ್ಲ ಇಲ್ಲೇ ಹಾಕಬೇಕು. ಇಲ್ಲಿ ಹಾಕಿ ಪುನಃ ಇಲ್ಲಿ ಬಂದು ನೋಡಿ, ಈ ರೀತಿ ಮಾಡ್ಕೋಬೇಕು. ನೀವು ಈ ರೀತಿ ಕಲಿಯೋದ್ರಿಂದ ಮನೆಯಿಂದನೇ, ಇದು ವರ್ಕ್ ಫ್ರಮ್ ಹೋಮ್ ಇದ್ದ ಹಾಗೆ ನಾವು ಮನೆಯಲ್ಲಿ ಎಲ್ಲ ಕೆಲಸನ ಮುಗಿಸಿ ಫ್ರೀ ಇರುವಂಥ ಟೈಮಲ್ಲಿ ನಾವು ಇದನ್ನು ಮಾಡ್ಬೋದು. ನೋಡಿ, ಇಲ್ಲಿ ಚಿಕ್ಕ ಮೂಲೆ ಬಂತು, ಎಂಥ ಮೂಲೆ ಬಂದ್ರೂ ಇದೇ ಮೆಥಡನ್ನು ಫಾಲೋ ಮಾಡಬೇಕು. ಈಗ ನೋಡಿ, ವರ್ಕ್ ಫ್ರಮ್ ಹೋಮ್ ಅಂತ ಏನಕ್ಕೆ ಹೇಳಿದೆ ಅಂದರೆ, ಮನೆಯಿಂದಲೇ ಮಾಡುವಂತಹ ಕೆಲಸ. ನೀವು ಇದನ್ನು ಅಂಗಡಿ ಇಟ್ಕೋತಿರೋ ಅಥವಾ ಅಂಗಡಿ ಇಟ್ಟರೂ ನಮಗೆ ತುಂಬ
ಖರ್ಚು ಬೀಳುತ್ತೆ. ನಾವು ಮನೆಯಿಂದಲೇ ನಾವು ಮಾಡಿ ಕೊಡಬಹುದು. ನಮಗೆ ಕೆಲಸ ಆಗಬೇಕು ಅಷ್ಟೇ. ಹಾಗಾಗಿ ನೀವು ಶಾಪು ಅಂತಲೇ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ನೀವು ಮಾಡುವಂಥ ಕೆಲಸ ನೀಟಾಗಿತ್ತು ಅಂದರೆ ಮನೆಯಲ್ಲೂ ಕೂಡ ಹುಡುಕ್ಕೊಂಡು ಬಂದು ಕೆಲಸವನ್ನು ಕೊಡುವಂಥದ್ದು ಇದೆ. ಯಾಕೆ ಅಂದರೆ ಅದಕ್ಕೆ ನಾನೇ ಸಾಕ್ಷಿ. ಯಾಕೆ ಅಂದರೆ ಈ ಕೆಲಸನ ನಾನು 21 ವರ್ಷದಿಂದ 22 ವರ್ಷನೇ ಆಯಿತು. ಅಲ್ಲಿಂದನೂ ನಾನು ಕಂಟಿನ್ಯೂ ಮಾಡ್ಕೋತಾನೆ ಬರ್ತಿದ್ದೀನಿ. ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಮತ್ತು ನಾನು ಯಾವುದೇ ದುಬಾರಿ ಮಿಷನ್ಗಳು ಏನನ್ನು ತೆಗೆದು ಇಟ್ಕೊಂಡಿಲ್ಲ. ಆದ್ರೂ ನನ್ನ ಬಿಸ್ನೆಸ್ ಏನಿದೆಯಲ್ಲ ಪರ್ಫೆಕ್ಟಾಗಿ ನಡೀತಿದೆ. ನೋಡಿ, ಈಗ ಇಂಡನಾಟನ ಕೊಟ್ಬಿಡೋಣ ಅಲ್ವಾ. ನೋಡಿ, ಈ ರೀತಿ ಬಂತು. ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಲಾಕ್ ಆಯಿತು. ಈಗ ನೋಡಿದ್ರಲ್ವ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕಾಣಿಸ್ತಿದೆಯಾ? ನೋಡಿ, ಇಲ್ಲಿಂದ ಶುರು ಮಾಡಿ ಯಾವುದೇ ರೊಟೇಟ್ ಮಾಡಿಲ್ಲ ನಾನು. ರಿಂಗನ್ನು ಯಾವುದೇ ರೊಟೇಟ್ ಮಾಡಿಲ್ಲ, ಸ್ಟ್ಯಾಂಡನ್ನು. ಯಾಕೆ ಅಂತಂದರೆ ಈ ರೀತಿ ಪ್ರಾಕ್ಟೀಸ್ ಏನಕ್ಕೆ ಮಾಡ್ಕೋಬೇಕಂತಂದರೆ ಹೇಳ್ತೀನಿ. ಸುತ್ತ ತಿರುಗಿಸ್ಬಾರ್ದು. ಏನಕ್ಕೆ ಅಂದರೆ ನಾವು ಈಗ ಸಿಂಪಲ್ಲಾಗಿ ವರ್ಕ್ ಮಾಡುವಾಗ ಇದರಲ್ಲಿ ಮಾಡ್ತೀವಿ. ಅಕಸ್ಮಾತ್ ನನಗೆ ಜಾಸ್ತಿ ಬಟ್ಟೆ ಬರ್ತಿದೆ, ನನಗೆ ಜಾಸ್ತಿ ಒಂದೇ ಸತಿ ವರ್ಕನ್ನು ಮಾಡಿಬಿಡ್ಬೇಕು, ಅದನ್ನು ಮಾರ್ಕನ್ನು ಮಾಡಿಕೊಂಡು ಅಂತ ಅನ್ನೋದಾದರೆ ಒಂದು ದೊಡ್ಡ ಮ್ಯಾಟನ್ನು ಯೂಸ್ ಮಾಡ್ಕೋಬೇಕು. ನಾನೇನು ಮ್ಯಾಟ್ ಯೂಸ್ ಮಾಡ್ತಿಲ್ಲ, ಆದರೆ ಮಾಡುವಾಗ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ನಾವು ಎಲ್ಲ ರೀತಿಲೂ ಕಲಿತು ಬಿಟ್ಬಿಡಬೇಕು. ನಾವು ರಿಂಗಲ್ಲಾದರೆ ರಿಂಗಲ್ಲೂ ಕೂಡ ಮಾಡಬಹುದು. ಮ್ಯಾಟಲ್ಲಾದರೆ ಈಗ ನಿಮಗೆ ಜಾಸ್ತಿ ಬಟ್ಟೆ ಬರ್ತು, ನೀವು ರಿಂಗಲ್ಲಿ ಮಾಡ್ತಿದ್ರಿ. ಈಗ ನಾನೇ ನನಗೆ ಮಾಡೋಕ್ಕಾಗದೇ ಇರೋಷ್ಟು ಕೆಲಸ ಬಂತು ಅಂದಾಗ ನಾನು ಬೇರೆಯವ್ರಿಗೆ ಕೆಲಸನ ಕೊಡಬೇಕಾಗತ್ತೆ. ಆ ಕೆಲಸ ಕೊಟ್ಟಾಗ ಕೆಲವ್ರಿಗೆ ಇದ್ರಲ್ಲಿ ಮಾಡೋದಕ್ಕೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಮ್ಯಾಟಲ್ಲಿ ಅಂದರೆ ಒಂದೇ ಸತಿ ಮಾರ್ಕಿಂಗು ಸ್ಲೀವ್ಸ್ಗೆ ಮತ್ತು ಬಾಡಿ ಪಾರ್ಟ್ಗೆಲ್ಲ ಆಗೋಗಿರುತ್ತೆ. ಹಾಕ್ಬಿಟ್ಟು ಮ್ಯಾಟ್ಗೆ ಹಾಕ್ಬಿಟ್ಟು ಒಂದೇ ಸತಿ ಮಾಡ್ಕೊಂಬಿಡ್ಬೋದು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಆಗಬಾರ್ದು ಮುಂದೆ ನಿಮಗೆ ಫ್ಯೂಚರಲ್ಲಿ ಅಂತ ಹೇಳಿ ನಾನು ಇದೇ ರೀತಿ ರಿಂಗನ್ನು ರೊಟೇಟ್ ಮಾಡಿದೆ ಯಾವ ರೀತಿ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಈ ಮೂಲೆಗಳನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ಮೂಲೆಗಳಲ್ಲಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅನ್ನೋದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡಿ. ಆದಷ್ಟು ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳಿಗೂ ಇನ್ನೂ ಹೆಚ್ಚಿನ ಸಪೋರ್ಟ್ ಸಿಗಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರುವಂತಹ ಯಾರಾದರೂ ವ್ಯೂವರ್ಸ್ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಪ್ರತಿಯೊಂದು ಅಡ್ವಾನ್ಸ್ವರೆಗೂ ತೋರಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಪ್ರತಿಯೊಂದು ವೀಡಿಯೋನು ಫಾಲೋ ಮಾಡಿ. ಜೊತೆ ನನ್ನ ಹಿಂದಿನ ವೀಡಿಯೋಸನ್ನು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಯಾಕೆ ಅಂದರೆ ಎಲ್ಲ ವೀಡಿಯೋಸನ್ನು ಒಂದು ಸ್ಟೆಪ್ಪು ಒಂದೊಂದು ಹಂತಗಳಿದ್ದ ಹಾಗೆ ಪ್ರತಿಯೊಂದನ್ನು ನೋಡಿ ನೀವು ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ಆರಿ ವರ್ಕನ್ನು ಕಲ್ತ್ಕೋತೀರಾ. ಮತ್ತು ಇಲ್ಲಿವರೆಗೂ ಈಗ 3-4ನೇ ಕ್ಲಾಸಲ್ಲಿ ಎಷ್ಟು ಜನ ಇಲ್ಲಿವರೆಗೂ ಗ್ರಿಪ್ ಹಿಡಿಯೋದನ್ನು ಕಲ್ತಿದ್ದೀರಾ, ಜೊತೆಗೆ ಚೈನ್ ಸ್ಟಿಚ್ ಹಾಕೋದನ್ನು ಕಲ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳ್ದಾಗೆ ನಿಮಗೆ ನೀಟಾಗಿ ಅರ್ಥ ಆಗ್ತಿದೆಯಾ ಅಂತಲೂ ತಿಳಿಸ್ಬೇಕು. ಹಾಗಿದ್ರೆ ಈಗ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ತರಗತಿಯಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.